सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् सप्तविंशतितमे तन्निर्धारणाधिकरणे तन्निर्धाराधिकरणे तस्मिन् उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वाचत्वारिंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वाचत्वारिंशं सूत्रं द्वाचत्वारिंशं प्रशस्ति श्लोकं द्विवारं पठामः। प्रकृतं प्रशस्ति श्लोकं द्विवारं पठामः। ಎಲ್ಲೋ ಮನಸ್ಸು ಹೋಗ್ಬಿಟ್ಟಿತ್ತು, ಇರ್ಲಿ. ಓಂ ದೇಹಾದಿ ಬ್ರಹ್ಮ ಪರ್ಯಂತೆ ಭೋಗ್ಯೇ ತುಚ್ಛತ್ವಧೀಯುತಂ ಆರ್ತಾನಾಮಾರ್ತಿಹಂತಾರಂ ಜಿಜ್ಞಾಸು ವಿಷಯಚ್ಛಿದಂ ಮದೀಯ ಹೃತ್ಸರೋಜಾತ ನಿವೇಶಿತ ಪದದ್ವಯಂ ಶಂಕರಂ ಬ್ರಹ್ಮನಿಷ್ಠಂ ತಂ ಧ್ಯಾಯಾಮಿ ಭವಮುಕ್ತಯೇ. ಓಂ ದೇಹಾದಿ ಬ್ರಹ್ಮ ಪರ್ಯಂತೆ ಭೋಗ್ಯೇ ತುಚ್ಛತ್ವಧೀಯುತಂ ಆರ್ತಾನಾಮಾರ್ತಿಹಂತಾರಂ ಜಿಜ್ಞಾಸು ವಿಷಯಚ್ಛಿದಂ ಮದೀಯ ಹೃತ್ಸರೋಜಾತ ನಿವೇಶಿತ ಪದದ್ವಯಂ ಶಂಕರಂ ಬ್ರಹ್ಮನಿಷ್ಠಂ ತಂ ಧ್ಯಾಯಾಮಿ ಭವಮುಕ್ತಯೇ. ಶಂಕರಂ ಬ್ರಹ್ಮನಿಷ್ಠಂ ತಂ ಧ್ಯಾಯಾಮಿ ಭವಮುಕ್ತಯೇ. ಅಥ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकं सप्तविंशं तन्निर्धारणाधिकरणम्। ॐ तन्निर्धारणानियमस्तदृष्टेः पृथग्भ्यः प्रतिबन्धः फलम्। ॐ तन्निर्धारणानियमस्तदृष्टेः पृथग्भ्यः प्रतिबन्धः फलम्। तन्निर्धारणानियमः तस्य कर्माङ्गव्यपाश्रयस्य विज्ञाने, विज्ञाने इत्युक्ते उपासनायां कर्म गुण याथात्म्यस्य निर्धारणे
ಅನಿಯಮ ಕಶ್ಚಿತ್ ನಿಯಮ ನಾಸ್ತಿ ನಿತ್ಯ ಸಂಬದ್ಧ ನಿಯಮ ನಾಸ್ತಿ ಇತ್ಯರ್ಥ. ಕುತಃ ಕಸ್ಮಾತ್ ಕಾರಣಾತ್ ಇತ್ಯುಕ್ತೆ ತದ್ದೃಷ್ಟೇ ತದ್ದೃಷ್ಟೇ ಇತ್ಯುಕ್ತೆ ಅನಿಯಮಸ್ಯ ದೃಷ್ಟೇಃ ತಸ್ಯ ದೃಷ್ಟೇಃ ಅನಿಯಮಸ್ಯ ದೃಷ್ಟೇಃ ಕುತ್ರ ಉಪನಿಷತ್ಸು ಶ್ರುತಿಷು ಶ್ರುತಿಷು ಅನಿಯಮಸ್ಯ ದೃಷ್ಟೇಃ ಮತ್ತು ಏವಂ ಜಾತೀಯಕಾನಾಂ ಕರ್ಮಾಂಗೋಪಾಸನಾನಾಂ ಪೃಥಕ್ ಪೃಥಕ್ ಫಲಂ ಉಚ್ಯತೆ ಕಿಂ ಫಲಂ ಅಪ್ರತಿಬಂಧ ರೂಪಂ ಇತ್ಯಾದಿ. ಅಂದ್ರೇನು? ಆ ಕರ್ಮಾಂಗಗಳನ್ನು ಆಶ್ರಯಿಸಿಕೊಂಡಿರುವ ಉಪಾಸನೆಗಳಲ್ಲಿ ಕರ್ಮ ಗುಣ ಯಾಥಾತ್ಮ್ಯದ ನಿರ್ಧಾರಣೆ ಮಾಡುವುದರಲ್ಲಿ ಯಾವ ನಿಯಮವೂ ಇಲ್ಲ. ನಿಯಮ ಅಂದ್ರೇನು? ನಿತ್ಯ ಸಂಬಂಧ ಎಂಬ ನಿಯಮ ಇರುವುದಿಲ್ಲ. ಯಾವುದೋ ಒಂದಿದೆ, ಅದು ನಿತ್ಯವಾಗಿ ಯಾವತ್ತೂ ಕೂಡ ಎಲ್ಲ ಕಡೆಯಲ್ಲಿಯೂ ಕೂಡ ಸಂಬಂಧಿಸಿರಬೇಕು ಎಂಬತಕ್ಕಂಥ ನಿಯಮವೇನೂ ಇಲ್ಲ. ಮತ್ತೆ ಆ ಫಲಕ್ಕೆ ತಕ್ಕಂತೆ ನಾವು ಆ ಗುಣವನ್ನ ಆರೋಪ ಮಾಡಿಕೊಳ್ಳಬಹುದು. ಫಲಕ್ಕೆ ತಕ್ಕಂತೆ ಏನು? ಯಾವನು ವೀರ್ಯ ಕಾಮನಾದವನು, ಎಲ್ಲದರಲ್ಲೂ ನಾನು ಜಯಶಾಲಿ ಆಗಬೇಕು, ಮುಂದುವರಿಬೇಕು ಅಂತಂದವನು, ಅದಕ್ಕೆ ತಕ್ಕ ಗುಣವನ್ನ ಅಲ್ಲಿ ಆರೋಪ ಮಾಡಿಕೊಳ್ಬೇಕು ಉಪಾಸನಾ ದೇವತೆಯಲ್ಲಿ. ಇನ್ನೊಬ್ಬ ವಿದ್ಯ, ಅವನು ಅದಕ್ಕೆ ತಕ್ಕ ಗುಣವನ್ನ, ಓಹೋ ಈ ಉಪಾಸ್ಯ ದೇವತೆ ಇದೆಯಲ್ಲ ಅದು ಅತ್ಯಂತ ವಿದ್ಯಾ ಸಂಪನ್ನವಾಗಿದೆ ಅಂತ ಹೇಳಿದ್ರೆ ಅದು ಏನೋ ಒಂದು ಗುಣ ಅಂತ ಹೇಳಿ ಉಪಾಸನೆ ಮಾಡಬೇಕು. ಇದು ಹೇಗೆ ಅಂದ್ರೆ ಈ ಶ್ರುತಿಗಳಲ್ಲಿ ಹಾಗೆ ಹೇಳಿದೆಯಪ್ಪ. ಮತ್ತೆ ಇದಲ್ಲದೆ ಈ ಕರ್ಮಾಂಗೋಪಾಸನೆಗಳಿಗೆ ನಿತ್ಯ ಸಂಬಂಧ ಅಂತಕ್ಕಂಥದ್ದು ಇಲ್ಲ. ಎಲ್ಲದಕ್ಕೂ ಒಂದೇ ನಿಯಮ ಅಂತಕ್ಕಂಥದ್ದು ಇಲ್ಲ. ಆಯಾಯ ಉಪಾಸನೆಗಳಿಗೆ ಫಲಕ್ಕೆ ತಕ್ಕಂತೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಹೊಂದಿಸಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಎಲ್ಲ ಕರ್ಮ ಅಂಗೋಪಾಸನೆಗಳಿಗೆ ಒಂದೇ ಫಲವನ್ನು ಹೇಳಿಲ್ಲ, ಬೇರೆ ಬೇರೆಯಾಗಿಯೇ ಫಲವನ್ನು ಹೇಳಿದೆ. ಈ ಉಪಾಸನೆಗೆ ಈ ಫಲ, ಆ ಉಪಾಸನೆಗೆ ಯಾವ ಫಲ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ಆ ಗುಣವನ್ನ ಆ ಸಂಬಂಧ ಮಾಡಿಕೊಳ್ಳಬೇಕು, ಯೋಜಿಸಿಕೊಳ್ಳಬೇಕು. ಯಾವ ನಿಯಮವೂ ಇಲ್ಲ. ಇದಕ್ಕೇನು ಸಂದರ್ಭ ಅವೆಲ್ಲ ಹೇಳಿತ್ತು. ಈಗ ಭಾಷ್ಯವಾಗಲು 2 ವಾಕ್ಯ ಆಗಿತ್ತು, ಅದನ್ನು ಓದಿಬಿಟ್ಟು ಮುಂದೆ ನೋಡೋಣ. ಏವಂ ಪ್ರಾಪ್ತೆ ಬ್ರೂಮಃ, ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ಬ್ರೂಮಃ. ಶಂಕರ ಭಗವತ್ಪಾದರು ನಿನ್ನೆ ಹೇಳಿದ್ರು, ಆಯ್ತಪ್ಪ ನಾಳೆ ಇದಕ್ಕೆ ನಾವು ಉತ್ತರವನ್ನು ಹೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನು ನೋಡಪ್ಪ, ನೀನು ಈಗ ಇಲ್ಲಿ ನಿಯಮ ಉಂಟು, ಎಲ್ಲಿ ಎಲ್ಲ ಗುಣ ಇದೆಯಲ್ಲ ಅದನ್ನ ಎಲ್ಲ ಕಡೆಯಲ್ಲಿಯೂ ಕೂಡ ನಿತ್ಯ ಸಂಬದ್ಧವಾಗಿರುತ್ತದೆ, ಎಲ್ಲದಕ್ಕೂ ಸಂಬಂಧಪಟ್ಟಿದೆ, ಹೌದು ಅಂತ ನೀನು ಹೇಳಿದೆಯಲ್ಲ, ಅದು ತಪ್ಪು. ನೀನು ಈಗ ಹೇಳಿದೆಯಲ್ಲ ಯಾವುದು ಸಿದ್ಧಾಂತ, ನಿನ್ನ ಸಿದ್ಧಾಂತ ಯಾವುದು? ಪೂರ್ವಪಕ್ಷ ಸಿದ್ಧಾಂತ. ಅದು ಪೂರ್ವಪಕ್ಷದ ಒಂದು ಸಿದ್ಧಾಂತ ಹೇಳಿದೆಯಲ್ಲ, ಆ ಒಂದು ಸಿದ್ಧಾಂತಕ್ಕೆ ಅನುಗುಣವಾಗಿ ಅದನ್ನ ಏನು ಸರಿಯಲ್ಲ ಇದು ಎಂದು ತೋರಿಸಿಕೊಡುವುದಕ್ಕಾಗಿ ಭಗವಾನ್ ಬಾದರಾಯಣರು ಈ ಸೂತ್ರವನ್ನು ರಚನೆ ಮಾಡಿದ್ದಾರೆ. ತನ್ನಿರ್ಧಾರಣಾ ನಿಯಮ ತದೃಷ್ಟೇ ಪೃಥಗ್ಜ ಪ್ರತಿಬಂಧ ಫಲಂ. ತನ್ನಿರ್ಧಾರಣೆ ಅನಿಯಮ ಅಂತ ಸೂತ್ರ ಮಾಡಿದ್ದಾರಪ್ಪ. ಯಾವ ನಿಯಮವೂ ಇಲ್ಲ. ಅಂದ್ರೇನು? ನಿತ್ಯ ಸಂಬಂಧ ಅಂತಕ್ಕಂಥದ್ದು ಇಲ್ಲ. ಎಲ್ಲವೂ ಎಲ್ಲ ಕಡೆಯಲ್ಲಿಯೂ ಕೂಡ ಯಾವಾಗಲೂ ಕೂಡ ಸಂಬಂಧಪಟ್ಟಿರಬೇಕು ಎಂತಕ್ಕಂಥ ನಿಯಮ ಏನೂ ಇಲ್ಲ. ಆ ಒಂದು ಉಪಾಸ್ಯ ದೇವತೆ ಅದಕ್ಕೆ ಏನು ಫಲವನ್ನ ಹೇಳಿದ್ದಾರೆ ಮತ್ತೆ ಏನು ಫಲವನ್ನ ಬಯಸಿ ಇವನು ಉಪಾಸನೆ ಮಾಡ್ತಾ ಇದ್ದಾನೆಯೋ ಅದಕ್ಕೆ ತಕ್ಕ ಗುಣವನ್ನ ಆ ಉಪಾಸ್ಯ ದೇವತೆಯಲ್ಲಿ ಹಾಕಿಕೊಳ್ಳಬೇಕು.
ಬೇರೆ ಕಡೆ ಆದರೆ ಬೇರೆ ಫಲ. ಮತ್ತೆ ಈ ಫಲವೂ ಕೂಡ ಇದಕ್ಕೇನು ಗಮಕ ಅಂತಂದ್ರೆ ಫಲವನ್ನೂ ಕೂಡ ಬೇರೆ ಬೇರೆಯಾಗಿ ಹೇಳಿದ್ದಾರೆ, ಒಂದೇ ಫಲ ಏನು ಹೇಳಿಲ್ಲ. ಸರಿ, ಇದರ ಒಂದು ತಾತ್ಪರ್ಯ ನಮಗೇನು ಗೊತ್ತಾಗುತ್ತೆ ನೋಡಿ. ಇಷ್ಟ ತಾತ್ಪರ್ಯ, ಈ ಉಪಾಸನೆಗಳಿಗೆ ಆ ಉಪಾಸಕನ ಆ ಒಂದು ಕೋರಿಕೆಗೆ ತಕ್ಕಂತೆ ಉಪಾಸ್ಯ ದೇವತೆ ಇರುತ್ತೆ. ಯಾರಿಗೆ ಯಾವುದು ಬೇಕೋ ಆ ದೇವತೆಯನ್ನು ಉಪಾಸನೆ ಮಾಡ್ತಾನೆ ಒಂದು. ಮತ್ತೆ ಇವನು ಏನನ್ನ ಬಯಸುತ್ತಾನೋ ಆ ಗುಣವನ್ನ ಅಲ್ಲಿ ಆರೋಪ ಮಾಡಿದ್ರೆ ಅದಕ್ಕೆ ಹಾಕ್ತಾನೆ. ಮತ್ತೆ ಆ ಗುಣ ಎಲ್ಲ ಅದರ ಸ್ವರೂಪ ಎಲ್ಲ ತಿಳ್ಕೊಳ್ಬೇಕು. ಇವೆಲ್ಲ ಇದೆ. ಆದರೆ ಇದೇನಾಗಿದೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಬೇರೆಯಾಗಿದೆ. ಎಲ್ರಿಗೂ ಒಂದೇ ಥರ ಬೈಕೆ ಅಂತಕ್ಕಂಥದ್ದು ಏನು ಇರೋದಿಲ್ಲ, ಹೌದಾನೆ. ಮತ್ತೆ ಉಪಾಸ್ಯ ದೇವತೆಗಳು ಕೂಡ ಬಹಳವಾಗಿವೆ. ಹೀಗಿರುವಾಗ ಈ ಜ್ಞಾನ ಪ್ರಕರಣಕ್ಕೆ ಬಂದಾಗ ನೋಡಿ, ಈ ಉಪಾಸನಾ ಪ್ರಕರಣಗಳಲ್ಲಿರುವಂತೆ ಜ್ಞಾನ ಪ್ರಕರಣದಲ್ಲಿ ಏನು ಫಲವೂ ಬೇರೆ ಬೇರೆಯಾಗಿಲ್ಲ. ಮತ್ತೆ ಆ ದೇವತೆಯರು ಯಾವುದನ್ನ ಕುರಿತು ನಾವು ವಿಚಾರ ಮಾಡ್ತಾ ಇದ್ದೇವೋ ಅದೂ ಕೂಡ ಬೇರೆಯಾಗಿಲ್ಲ. ವಿಚಾರ ಮಾಡತಕ್ಕಂಥದ್ದು ಬ್ರಹ್ಮ ಒಂದೇ ತತ್ವ. ಮತ್ತೆ ಆ ಬ್ರಹ್ಮಜ್ಞಾನದ ಫಲ ಏನು ಒಂದೇ, ಯಾವಾಗಲೂ ಅಷ್ಟೇ. ಯಾವತ್ತೂ ಕೂಡ ಅದು ಇಲ್ಲಪ್ಪ ನಮಗೆ ಬೇಡ, ಅದು ಈ ನಿಯಮ ಆ ನಿಯಮ ಅಂತ ಇಲ್ಲಿ ಹಾಕ್ಕೋಬೇಕು ಅಂತಿಲ್ಲ. ಬ್ರಹ್ಮಜ್ಞಾನಕ್ಕೆ ಒಂದೇ ಫಲ. ಬ್ರಹ್ಮಜ್ಞಾನವಾಯಿತು ಅಂದ್ರೆ ಮುಕ್ತಿಯೇ ಫಲ ಅಷ್ಟೇ. ಆ ಬ್ರಹ್ಮಜ್ಞಾನದ ಫಲವಾದ ಮುಕ್ತಿಯನ್ನ, ಬ್ರಹ್ಮಜ್ಞಾನವಾಯಿತು ಏನ್ರಿ ನೋಡಿ, ನಮಗೆ ನಾವೆಲ್ಲ ಪೂಜೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಫಲ ಎಲ್ಲ ಆದರೆ ಆ ಫಲವನ್ನು ಕೊಡುವುದಕ್ಕೂ ಕೂಡ ಭಗವಂತನೇ ಕೊಡಬೇಕು ಅಂತಕ್ಕಂಥ ನಿಯಮ ಪೂರ್ವಕಾಂಡದಲ್ಲಿ ಇದೆ, ಹೌದು ತಾನೆ. ಪ್ರತಿಯೊಂದು ಕೂಡ ಆ ಫಲವನ್ನು ಕೊಡುವುದಕ್ಕೂ ನಾವು ಸರಿಯಾಗಿ ನಿಯಮಬದ್ಧವಾಗಿ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಫಲ ಬಂದೇ ಬರುತ್ತೆ. ಆದರೆ ಆ ಫಲವನ್ನು ಕೊಡುವುದು ಬಿಡುವುದು ಕೂಡ ಭಗವಂತನಿಗೆ ಬಿಟ್ಟಿದೆ. ಎಷ್ಟೇ ಚೆನ್ನಾಗಿ ಮಾಡಬಹುದು, ಭಗವಂತನಿಗೆ ಏನೋ ಆಗಿರ್ಬೋದು, ಕೊಡದೇ ಇರಬಹುದು. ಆದರೆ ಜ್ಞಾನ ಪ್ರಕರಣದಲ್ಲಿ ಹಾಗಿಲ್ಲ. ಏನು ಹಾಗಿಲ್ಲ ಅಂದ್ರೆ, ಈ ಒಂದು ಜ್ಞಾನವಾದ ಮೇಲೆ ಜ್ಞಾನದ ಫಲಕ್ಕಾಗಿ ಏನು ಯಾರನ್ನೂ ಆಶ್ರಯಿಸಬೇಕಾದದ್ದಿಲ್ಲ. ಮತ್ತು ಜ್ಞಾನದ ಫಲವಾಗಿರುವ ಮೋಕ್ಷ ಎಂಬತಕ್ಕಂಥದ್ದು ಬಂದೊದಗುವುದಕ್ಕೆ ಯಾರೂ ಕೂಡ ಅಡ್ಡಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಪಕ್ಷ ಅಲ್ಲಿ ಆಗ್ಬೋದು, ಕರ್ಮಕಾಂಡದಲ್ಲಿ ಎಲ್ಲ ಮಾಡಿರ್ತಾನೆ ದೇವತೆಗಳು, ಇವನು ಕೊಡೋದು ಬೇಡ ಫಲ ಅಂದ್ರೆ ಬರೋದಿಲ್ಲ, ಫಲ ಉಂಟಾಗೋದಿಲ್ಲ ಇವನಿಗೆ. ಇಲ್ಲಿ ಆ ಥರ ಇಲ್ಲ. ಏನು ಜ್ಞಾನವಾಯಿತು ಅಂತಂದ್ರೆ ಯಾವ ದೇವತೆ ಎಲ್ಲ ಹರಿಹರ ಬ್ರಹ್ಮಾದಿಗಳಿಂದಲೂ ಕೂಡ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಜ್ಞಾನ ಫಲವಾದ ಮೋಕ್ಷವನ್ನು ತಡೆಯುವುದಕ್ಕೆ ಆಗುವುದಿಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಜ್ಞಾನಕ್ಕೂ ಮತ್ತೆ ಈ ಕರ್ಮಕ್ಕೂ. ಇವನ್ನೆಲ್ಲ ತೋರಿಸಿಕೊಡುವುದಕ್ಕೋಸ್ಕರ ಈ ಎಲ್ಲ ಪ್ರಕರಣವನ್ನು ಕೂಡ ತಂದಿದ್ದಾರೆ ಇಲ್ಲಿ. ಯಾವುದು ಮುಖ್ಯವಾಗಿ ಇವೆಲ್ಲ ಯಾವುದು ಪೂರ್ವಮೀಮಾಂಸಾ ಪ್ರಕರಣಗಳು, ಭಾಗಗಳು. ಅಲ್ಲಿರತಕ್ಕಂತಹ ಫಲ ಎಲ್ಲ ಸರಿ, ಎಲ್ಲ ಮಾಡದ, ಆದರೂ ಕೂಡ ಫಲ ನಮಗೆ ದೊರಕಬೇಕಾದ್ರೆ ಆ ದೇವತೆ ಅನುಗ್ರಹ ಆಗಬೇಕು. ಇಲ್ಲಿ ಜ್ಞಾನವಾಯಿತು, ಅದರ ಫಲವಾದ ಮೋಕ್ಷವು ದೊರಕುವುದಕ್ಕೆ ಯಾವ ದೇವತೆ ಅನುಗ್ರಹವೂ ಬೇಕಿಲ್ಲ. ಮತ್ತು ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಜ್ಞಾನದ ಫಲವಾದ ಮೋಕ್ಷ ಇದೆಯಲ್ಲ ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವ, ತ್ರಿಮೂರ್ತಿಗಳಿಂದಲೂ ಸಾಧ್ಯ. ಇದನ್ನ ಕಂಠೋಕ್ತವಾಗಿ ಭಾಷ್ಯಕಾರರಾದ ಭಗವಾನ್ ಶಂಕರರು ಬರೆದು ಬಿಟ್ಟಿದ್ದಾರೆ ನೋಡಿ. ಅಲ್ಲಿಗೆ ಎಂಥದ್ದು ಜ್ಞಾನದ ಒಂದು ಶಕ್ತಿ ಅಂಥದ್ದು.
ಮತ್ತೆ ಈ ಕರ್ಮಕ್ಕೂ ಜ್ಞಾನಕ್ಕೂ ಏನು ಸಂಬಂಧ, ಇವೆಲ್ಲದರ ವಿಶ್ಲೇಷಣೆ ಈ 3ನೇ ಅಧ್ಯಾಯ. ಏನೋ ತುಂಬ ಏನೋ ಹೇಳ್ಕೊಂಡು ಹೋಗಿದ್ದಾರೆ ಕಣ್ರಿ. ನೋಡಿ, ಇದೆಲ್ಲ ಅವನಿಗೆ ಕೆಲಸ ಮಾಡೋಣ. ಈ 3ನೇ ಅಧ್ಯಾಯ ಇದೆಯಲ್ಲ, ಇವೆಲ್ಲ ಯಾರಿಗೆ ಬೇಕು? ಈ ಉಪಾಸ್ಯಾದಿ ಕರ್ಮ ಗಿರ್ಮ ಎಲ್ಲ ಸ್ಕಿಪ್ ಮಾಡ್ಬೋಣ. 4ನೇ ಅಧ್ಯಾಯಕ್ಕೆ ಬಂದ್ಬೋಣ. ಪುರುಷಾರ್ಥೋತ ಶಬ್ದಾದಿತಿವಾದರಾಯಣ, ಅಲ್ಲಿ ಜ್ಞಾನ ಪ್ರಕರಣ ಬರುತ್ತೆ, ಅದನ್ನು ಪ್ರಾರಂಭ ಮಾಡೋಣ ಸಾಕು. ಇಲ್ಲ, ಇದನ್ನ ನಾವು ಅಧ್ಯಯನ ಮಾಡದೇ ಇದ್ದರೆ ಇದಕ್ಕೂ ಅದಕ್ಕೂ ತಾರತಮ್ಯ ಗೊತ್ತಾಗೋದೇ ಇಲ್ಲ. ಅಯ್ಯೋ ಹೌದು ಕಣ್ರಿ, ಎಷ್ಟೋ ಉಪಾಸನೆಗಳಿದೆಯಂತೆ, ಅದರ ಥರ ಫಲ ಬರುತ್ತೆ. ಅದು ಸಹ ಇದು ಒಂದು 10ರಲ್ಲಿ 11 ಹೀಗಾಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ದೃಢಗೊಳಿಸಲು ಇವೆಲ್ಲ ಹೇಳ್ತಾ ಇದ್ದಾರೆ. ಇರಲಿ, ಈಗ ಇವೆಲ್ಲ ಎಲ್ಲಿ? ಈ ಕರ್ಮಾಂಗೋಪಾಸನೆಗಳು. ಈ ಕರ್ಮಾಂಗೋಪಾಸನೆ ಅಂದ್ರೇನು? ಅದನ್ನ ನಾವು ಸ್ವಲ್ಪ ಅದನ್ನು ಹೇಳಿದ್ದೇನೋ ಗೊತ್ತಿಲ್ಲ, ನೋಡಿ ಹೇಳೋಣ. ಕರ್ಮಾಂಗೋಪಾಸನೆ ಅಂದ್ರೇನು ಅಂತಂದ್ರೆ, ನೋಡಿ, ಒಬ್ಬ ಇದ್ದಾನೆ, ಅವನು ಕೇವಲ ಕರ್ಮದಲ್ಲಿ ನಿರತನಾಗಿದ್ದಾನೆ. ಏನು? ಹೌದು, ಷಟ್ಕರ್ಮ ನಿರತ. ಯಾವ ಯಾವ ಕರ್ಮಗಳನ್ನ ಅವನಿಗೆ ವಿಧಾನ ಮಾಡಿದ್ದಾರೆಯೋ ಹೀಗೆ ವಿಧಾನ ಮಾಡಿ ಇವನು ಮಾಡಬೇಕಾದ ಕರ್ಮಗಳಿಗೆ ಹೆಸರಾಯಿತು ಧರ್ಮ ಅಂತ. ಅದೇ ಧರ್ಮ. ಧರ್ಮ ಅಂದ್ರೆ ಕರ್ಮ ಅಷ್ಟೇನೆ. ವೇದದಲ್ಲಿ ವಿಧಾನ ಮಾಡಿರ್ತಕ್ಕಂತಹ ಕರ್ಮ ಇವನಿಗೆ, ಅದನ್ನ ಇವನು ಮಾಡಬೇಕಾದದ್ದು, ಅದು ಇವನ ಧರ್ಮ. ಆ ಮಾಡೋದು ಈ ಧರ್ಮಗಳನ್ನು ಹೇಳಿದ್ದಾರಲ್ಲ, ಅದನ್ನೇ ಮಾಡಿಕೊಂಡು ಬಂದಿದ್ದಾನೆ. ಹೇಗೆ ವೇದೋಕ್ತವಾಗಿದೆಯೋ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾನೆ. ಮತ್ತೆ ಏನಾಯ್ತು? ಯಾವತ್ತೋ ಒಂದು ದಿನ ಅವನಿಗೆ ಗೊತ್ತಾಯ್ತು, ಏನು? ನಿರ್ವೇದಮಾಯಾತ್ ನಾಸ್ತಿ ಅಕೃತ ಕೃತೇನ. ಅವನಿಗೆ ಏನಪ್ಪ ಇದ್ಯಾಕೆ ಹೀಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇನ್ನು ಶೋಕಮ ಹೋಗಿಲ್ವಲ್ಲ ಅಂತಕ್ಕಂಥದ್ದು ವಿಚಾರ ಮಾಡಿದಾಗ, ಯಾಕೆ ಹೋಗಿಲ್ಲ ಅಂತ ವಿಚಾರ ಮಾಡಿದಾಗ ಅವನು ಕಂಡುಕೊಂಡ, ಓಹೋ, ಕೃತೇನ ಅಕೃತ ನಾಸ್ತಿ ಅಂತ ತಿಳ್ಕೊಂಬಿಟ್ಟ. ಕೃತೇನ ಅಂದ್ರೇನು? ಕೃತೇನ ಇತ್ಯುಕ್ತ ಕರ್ಮಣ ಇತ್ಯರ್ಥ. ಕೃತೇನ ಅಂದ್ರೆ ಕರ್ಮಣ, ಕರ್ಮದಿಂದ. ಅಕೃತ ಅಂದ್ರೇನು? ಅಕೃತ ಅಂತಂದ್ರೆ ಮೋಕ್ಷ, ಮುಕ್ತಿ, ಕೈವಲ್ಯ. ಯಾಕೆ? ಮಾಡಿ ಪಡೆಯತಕ್ಕಂಥದ್ದಲ್ಲ ಅದು, ಕೃತಕವಲ್ಲ, ಅಕೃತಕ. ಆದ್ದರಿಂದ ಈ ಒಂದು ನಿರ್ವೇದಮಾಯಾತ್ ನಾಸ್ತಿ ಅಕೃತ. ಅಕೃತ ಅಂದ್ರೆ ಮೋಕ್ಷ, ಅದು ಕೃತೇನ ಕರ್ಮದಿಂದ ಸಾಧ್ಯವೇ ಇಲ್ಲ ಅನ್ಕೊಂಡ. ಬೇರೆ ಎಲ್ಲ ಫಲ ಬರುತ್ತೆ, ಯಾಕೋ ಶೋಕರ್ಮ ಹೋಗದಿರಲ್ಲ ಅಂದ್ಬಿಟ್ಟು ಏನು ಮಾಡ್ದ? ಗುರುಗಳ ಹತ್ರ ಹೋದ. ಅವರು ಏನೋ ಹೇಳಿದ್ರು, ಆಯ್ತಪ್ಪ, ಕರ್ಮದಿಂದೇನೋ ಇದು ಪ್ರಯೋಜನ ಇಲ್ಲ ಅಂತ ಆಯ್ತಲ್ಲ, ನೀನು ಉಪಾಸನೆ ಮಾಡು ಅಂತ ಉಪಾಸನೆ ಹೇಳಿದ್ರು. ಉಪಾಸನೆ ಅಂತಕ್ಕಂಥದ್ದೇನು? ಅದು ಬಹಳ 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 ಕಷ್ಟವಾದ ಕೆಲಸ. ಏನು? ಒಂದೇ ಒಂದು ತತ್ವದ ಮೇಲೆ ಯಾವತ್ತೂ ಕೂಡ ಆ ಮನಸ್ಸನ್ನ ಕೇಂದ್ರೀಕರಿಸಿ ಇತರ ಯಾವ ಪ್ರತ್ಯಯಗಳು ಬಾರದಂತೆ ತಡೆ ಹಿಡಿದು ಅದರಲ್ಲೇ ಮನಸ್ಸು ನೆಲೆಗೊಂಡು ಆ ದೇವತೆಯ ಗುಣ ಅದೆಲ್ಲ ಗಾನ ಮಾಡ್ತಕ್ಕಂಥದ್ದು ಏಕ ಪ್ರಕಾರವಾದ ಚಿಂತನೆ. ಇದು ಹೇಗೆ ಸಾಧ್ಯವ? ಒಂದು ಕ್ಷಣ ನಮಗೆ 100 ಪ್ರತ್ಯಯಗಳು ಬರ್ತವೆ ಮನಸ್ಸಿಗೆ, ಹೌದು ತಾನೆ? ಅಕಸ್ಮಾತ್ ತಡೆ ಹಿಡಿದ್ವಿ, ಎಷ್ಟು ನಿಮಿಷನಪ್ಪ ಧ್ಯಾನ ಮಾಡಿದೆ ಅಂತಂದ, 5 ನಿಮಿಷ ಆಯ್ತಪ್ಪ ನನಗೆ. ಅದು ಅಯ್ಯೋ 5 ನಿಮಿಷ ಯಾವ ಪ್ರತ್ಯಯವೂ ಬಾರದಂತೆ ಮನಸ್ಸನ್ನು ನಾವು ತಡೆ ಹಿಡಿದು ಒಂದು ತತ್ವದಲ್ಲಿ, ಒಂದು ವಿಷಯದಲ್ಲಿ ಕೇಂದ್ರೀಕರಿಸಿದರೆ ಅಯ್ಯೋ ದೊಡ್ಡ ಸಾಧನೆ ಅದು. ಹೀಗಾಗಿರುವಾಗ ನಿತ್ಯವೂ ಕೂಡ ಹೀಗೆ ಮಾಡಬೇಕು, ಎಷ್ಟು ಕಷ್ಟ. ಆದ್ದರಿಂದ ಏನಾಗುತ್ತೆ? ಇದು ಸ್ವಲ್ಪ ಕಷ್ಟ ಅಂತ ತೋರುತ್ತೆ. ಆದ್ದರಿಂದ ಏನಾಯಿತು, ಈ ಕೆಲವು ಕಡೆಗಳಲ್ಲಿ
ಆ ಉಪಾಸನೆನೇ ಹೇಳು, ಉಪಾಸನೆ ಮಾಡಪ್ಪ, ಕರ್ಮದಿಂದ ಗೊತ್ತಾಯ್ತು ನಿನಗೆ ಮೋಕ್ಷವಿಲ್ಲ ಅಂತ. ಆದರೆ ಈ ಪೂರ್ಣವಾಗಿ ಉಪಾಸನೆ ಅಂತಕ್ಕಂಥದ್ದೇ ನಿನಗೆ ಸ್ವಲ್ಪ ಕಷ್ಟವಾಗುತ್ತೆ. ಯಾಕೆ ಇದುವರೆಗೂ ಕರ್ಮದಲ್ಲೇ ತೊಡಕೊಂಡಿದ್ದೆ ನೀನು. ಕರ್ಮ ಕರ್ಮ ಕರ್ಮ, ಆ ವ್ರತ ಮಾಡದೆ ಈ ವ್ರತ ಮಾಡದೆ, ಆ ಹೋಮ ಈ ಹೋಮ. ಹಾಗಾಗಿ ಏನಾಗಿತ್ತು, ನಿನಗೆ ಶೋಕಮೋಹಲಿಲ್ಲ. ಮತ್ತೆ ನಿನಗೆ ಆ ವಿಚಾರ ಅಂತಕ್ಕಂಥದ್ದನ್ನು ಹೊಡಿಲೇ ಇಲ್ಲ. ಯಾಕೆ? ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಏನಿದೆ ಅಲ್ಲಿ, ಆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದೇ ಅಷ್ಟೇ. ಬೇರೆ ಇನ್ನೇನು ವಿಚಾರ ಮಾಡಬೇಕಾದಂಥ ಸಂದರ್ಭ ಇಲ್ವೇ ಇಲ್ಲ ಅಲ್ಲಿ. ಶಾಸ್ತ್ರ ಹೇಳಿದೆ ಮಾಡಬೇಕಷ್ಟೇ ಕಣ್ರಿ. ಯಾಕೆ ಏನು ಎತ್ತ ಅಂತ ಕೇಳಬಾರದು. ಹೌದಾನೆ? ಹಾಗಾಗಿ ನೀನೇನಾಗಿದೆ, ಮನಸ್ಸು ಅದರಲ್ಲೇ ಕೂತ್ಬಿಟ್ಟಿದೆ, ಇದಕ್ಕೆ ಬರೋದು ಕಷ್ಟ. ಆದ್ದರಿಂದ ಇದು ಸ್ವಲ್ಪ ಈ ಉಪಾಸನೆಯಲ್ಲಿ ಈ ಕರ್ಮದ ಕೆಲವು ಭಾಗಗಳನ್ನು ಯಾವುದನ್ನು ಅನ್ವಯಿಸಬೇಕು ಅದನ್ನು ಅನ್ವಯಿಸ್ಕೊಳ್ಬಿಡೋಣ. ಆಗ ಸ್ವಲ್ಪ ನಿನಗೆ ಸುಲಭವಾಗುತ್ತೆ. ಕ್ರಮೇಣ ಕೇವಲ ಉಪಾಸನೆಯಲ್ಲೇ ನೀನು ನಿರತನಾಗಬಹುದು ಅನ್ನೋ ಉದ್ದೇಶದಿಂದ ಕೆಲವು ಉಪಾಸನೆಗಳನ್ನು ಸ್ವಲ್ಪ ಅದಕ್ಕೆ ಕರ್ಮವನ್ನು ಸೇರಿಸಿ ಹೇಳಿದ್ದಾರೆ. ಇಂತಹ ಉಪಾಸನೆಗಳಿಗೆ ಹೆಸರಾಯಿತು ಕರ್ಮಾಂಗೋಪಾಸನೆಗಳು ಅಂತ. ಈ ಒಂದು ಕರ್ಮಾಂಗೋಪಾಸನೆಗಳು ಈ ಬೇಕಾದಷ್ಟು ಹೇಳಿದ್ದಾರೆ ಉಪನಿಷತ್ತಿನಲ್ಲಿ. ಆ ಪ್ರಕರಣ ತೆಗೆದುಕೊಡಿ. ಕರ್ಮಾಂಗೋಪಾಸನೆಗಳು ಏನು, ಈ ಅದರಲ್ಲಿ ಗುಣ ಸಂಬದ್ಧವಾದ ಎಲ್ಲ ಇದೆಯಲ್ಲ, ಗುಣ ಧರ್ಮ ಇವೆಲ್ಲ, ಅವು ಎಲ್ಲ ಕಡೆಯಲ್ಲಿಯೂ ಕೂಡ ನಿತ್ಯ ಸಂಬಂಧವಾಗಿರುವುದಿಲ್ಲ ಅಂತಕ್ಕಂಥ ವಿಚಾರ ನೋಡೋಣ. ಇತಿ ಉದ್ಗೀತಾದಿ ಕರ್ಮ ಗುಣ ಯಾಥಾತ್ಮ್ಯ ನಿರ್ಧಾರಣಾನಿ. ಈ ಇಲ್ಲಿ ಏನು, ಇಲ್ಲಿ ಕರ್ಮಾಂಗೋಪಾಸನೆ ಇಲ್ಲಿ ಪ್ರಕೃತ ಯಾವತ್ತು ತಗೊಂಡಿದ್ದಾರೆ ಅಂತ ಬೇಕಾದಷ್ಟು ಹೇಳಿದೆಯಲ್ಲ. ಇಲ್ಲಿ ಪ್ರಕೃತ ಉದ್ಗೀತೋಪಾಸನೆ ಅದನ್ನು ತೆಗೆದುಕೊಂಡು ಅಲ್ಲಿ ಏನು ಹೇಳಿದ್ದಾರೆ, ಕೆಲವು ಕರ್ಮಗಳನ್ನು, ಇದು ಕರ್ಮಾಂಗೋಪಾಸನೆ. ಯಾಕೆಂದ್ರೆ ಕರ್ಮಗಳನ್ನು ಹೇಳಿಬಿಟ್ಟಿದ್ದಾರೆ ಕೆಲವು. ಏನು ಅಂತಕ್ಕಂಥ ಅದನ್ನು ಪೂರ್ತಿಯಾಗಿ ನೋಡ್ಬೇಕಾದ್ರೆ ನಾವು ಛಾಂದೋಗ್ಯವನ್ನೇ ನಾವು ಅಧ್ಯಯನ ಮಾಡಬೇಕು. ಅಲ್ಲಿ ಬಂದರೆ ಮೊಟ್ಟ ಮೊದಲೇ ಬರುತ್ತದು. ಓಂ ಇತ್ಯೇತದಕ್ಷರ ಮುದ್ಗೀತ ಮುಪಾಸೀತ ಅಂತ ಅಂದ್ಬಿಟ್ಟು ಅಲ್ಲಿ ಮುಂದುವರಿತಾರೆ. ಬರುತ್ತೆ. ಆ ಸಂದರ್ಭ ತಗೊಂಡಿದ್ದಾರೆ. ಇಲ್ಲಿ ಆ ಗುಣ ಏನು ಹೇಳಿದ್ದಾರೆ, ಅದಕ್ಕೆ ಆ ಉದ್ಗೀತ ಕರ್ಮಗುಣ ಕರ್ಮಾಂಗೋಪಾಸನೆಗೆ ಇದ್ರೆ ಪ್ರಸತ್ತಮ, ಆಪ್ತಿ, ಸಮೃದ್ಧಿ, ಮುಖ್ಯ ಪ್ರಾಣ, ಆದಿತ್ಯ, ಇವೆಲ್ಲ ದೇವತೆಗಳು ಇವೆಲ್ಲ ತಗೊಳ್ಳಿ. ಆಪ್ತಿ ಇವೆಲ್ಲ ಗುಣಗಳು. ರಸತಮ, ಆಪ್ತಿ, ಸಮೃದ್ಧಿ. ಇದನ್ನ ಏನು, ಏತಾನಿ ನಿತ್ಯವತ್ ಕರ್ಮಸು ನ ನಿಯಮ್ಯೇರನ್. ಈ ಗುಣ ಇದೆಯಲ್ಲ, ರಸತಮ, ಆಪ್ತಿ, ಸಮೃದ್ಧಿ, ಮುಖ್ಯ ಪ್ರಾಣ, ಇವೆಲ್ಲ ದೇವತೆ ಇವೆಲ್ಲ ಇದೆಯಲ್ಲ, ಇವನ್ನೆಲ್ಲ ಕೂಡ ಎಲ್ಲ ಕಡೆಯಲ್ಲಿಯೂ ಕೂಡ ನಿಯಮದಿಂದ ಇದನ್ನು ತೆಗೆದುಕೊಳ್ಳಬೇಕಾದದ್ದಿಲ್ಲ. ತೆಗೆದುಕೊಳ್ಳಬೇಕು ಎಂಬ ಯಾವ ನಿಯಮವೂ ಇಲ್ಲ. ಎಷ್ಟು ಬೇಕೋ ಅಷ್ಟು ತಗೋ, ಎಲ್ಲೆಲ್ಲಿ ಎಷ್ಟು ಬೇಕೋ ಅಷ್ಟು ತಗೋಬೋದು. ಕೆಲವು ಕಡೆ ಎಲ್ಲ ತಗೋಬೋದು, ಕೆಲವು ಕಡೆ ಕೆಲವೊಂದು ತಗೋಬೋದು. ಹೀಗೆ ನಿಯಮ ಅಂತಕ್ಕಂಥದ್ದು ಏನೂ ಇಲ್ಲ. ಯಾತಕ್ಕೆ? ಕುತಃ ತದ್ದೃಷ್ಟೇ. ತದ್ದೃಷ್ಟೇ ಅಂದರೆ ಏವಂ ಅನಿಯಮ ದೃಷ್ಟೇ ಶ್ರುತಿಷು ದೃಷ್ಟೇ. ಅನಿಯಮಸ್ಯ ದೃಷ್ಟೇ ಶ್ರುತಿಷು ಏವಂ ಅನಿಯಮಸ್ಯ ದೃಷ್ಟೇ. ಅನಿಯಮವು ನಮಗೆ ಕಂಡು ಬಂದಿರುವುದರಿಂದ ಏನಿದು ಅಂತಂದ್ರೆ ತಥಾ ಹಿ ಅನಿಯತತ್ವಂ ಏವಂಜಾತೀಯಕಾನಾಂ ದರ್ಶಯತಿ ಶ್ರುತಿ. ಹೀಗೆ ಇಲ್ಲಿ ಎಲ್ಲವನ್ನು ಅನ್ವಯಿಸಿಕೊಳ್ಳಬೇಕು, ಎಲ್ಲವನ್ನು ತಿಳಿಯಬೇಕು ಅಂತಂದ್ರು ಒಂದೇ, ವಿದ್ವಾನ್ ಅಂತಂದ್ರು ಒಂದೇ, ಎರಡು ಒಂದೇ. ತಿಳಿದವನು ವಿದ್ವಾನ್, ತಿಳಿದೇ ಇದ್ದವನು ಅವಿದ್ವಾನ್. ಆ ಉಪಾಸ್ಯ ದೇವತೆ ಎಲ್ಲ ಗುಣಧರ್ಮಗಳನ್ನು ಕೂಡ ಕೂಲಂಕಷವಾಗಿ ತಿಳಿದವನಿಗೆ ವಿದ್ವಾನ್, ತಿಳಿದೇ ಇದ್ದವನಿಗೆ ಅವಿದ್ವಾನ್. ಇಬ್ಬರಿದ್ದಾರೆ. ಇವರು ಇಲ್ಲಿ ಏನಾಗಿದೆ, ಆ ಇಬ್ಬರಿದ್ದಾರಲ್ಲ ಅವರಿಗೆ ಏನಾಗಿದೆ ನೋಡಿ. ಛಾಂದೋಗಿ ಹೇಳೋ ಮಾತೆ ಇದು. ತೇನೋಭವ ಕುರುತೋ ಎಷ್ಟೈತ ದೇವಂ ವೇದ ಎಷ್ಟ ನ ವೇದ. ತೇನ ಅಂದ್ರೆ ಅದೇ ಓಂ ಇತ್ಯೇತ ಅಕ್ಷರ ಮುದ್ಗೀತ ಮುಪಾಸೀತ.
ಉದ್ಗೀತವೆನ್ನ ಅಕ್ಷರವೆಂದು ಅಂತ ಹೇಳಿದ್ದಾರಲ್ಲ, ಈ ಅಕ್ಷರದಿಂದ ಉಭೌ ಅಂದ್ರೆ ಇಬ್ಬರು ಒಂದು ಯಾರ್ಯಾರು? ಎಷ್ಟ ಏತದೇವಂ ವೇದ, ಯಾರು ಇದನ್ನ ಈ ರೀತಿಯಾಗಿ ತಿಳಿದಿದ್ದಾನೋ ಅವನು. ಇನ್ನೊಬ್ಬ ಇದ್ದಾನೆ ತಿಳಿಯದೇ ಇರ್ತಕ್ಕಂಥವನು, ಅವನು ಕೇವಲ ಕರ್ಮ ಮಾಡ್ತಾ ತಿಳಿದಿರು. ಇವರಿಬ್ಬರಿಗೂ ಕೂಡ ತೇನ ಉಭೌ ಕುರುತಃ ಕರ್ಮ ಕುರುತಃ, ಅವರಿಬ್ಬರಿಗೂ ಕೂಡ ಕರ್ಮವನ್ನು ವಿಧಾನ ಮಾಡಿದ್ದಾರೆ. ಅವರಿಬ್ಬರು ಅವನು ತಿಳಿಯಲಿಲ್ಲ ಅಂದ ಮಾತ್ರಕ್ಕೆ ಅವನೇನು ಮಾಡಬೇಕಾದ್ದಿಲ್ಲ. ಇದು ಕರ್ಮಾಂಗೋಪಾಸನೆ. ಅವನಿಗೂ ಕೂಡ ಇಬ್ಬರಿಗೂ ಸಮವಾಗಿ ಹೇಳಿದ್ದಾರೆ. ತಿಳಿದವನು ಬೇಕಾದ್ರೂ ಮಾಡಬಹುದು, ತಿಳಿದೇ ಇದ್ದವನು ಬೇಕಾದ್ರೂ ಮಾಡಬಹುದು. ಆದರೆ ತಿಳಿದವರು ಮಾಡುವುದಕ್ಕೂ ತಿಳಿದು ಮಾಡುವುದಕ್ಕೂ ತಿಳಿಯದೆ ಮಾಡುವುದಕ್ಕೂ ವ್ಯತ್ಯಾಸವನ್ನು ಮುಂದೆ ಹೇಳಿದ್ದಾರೆ. ಅದು ಮಾಡಬಾರದು ಅಂತ ನಿಯಮ ಇಲ್ಲ, ವ್ಯತ್ಯಾಸವನ್ನು ಹೇಳಿದ್ದಾರೆ. ಇಲ್ಲಿ ನಮಗೆ ಒಂದು ಸಿದ್ಧಾಂತ ಗೊತ್ತಾಯ್ತು ಇವಾಗ. ಏನು? ನಮ್ಮ ದಿನನಿತ್ಯ ನಡೆಯತಕ್ಕಂಥ ನಾವು ಚೆನ್ನಾಗಿ ಅನ್ವಯಿಸಬಹುದಾದಂಥ ಒಂದು ಸಿದ್ಧಾಂತ ನಮಗೆ ಗೊತ್ತಾಯ್ತು ಇವಾಗ. ಏನು ಹೇಳಿದ್ರು ನೋಡಿ, ತಿಳಿದು ಮಾಡುವವನು ಮತ್ತೆ ತಿಳಿಯದೆ ಮಾಡುವವನು ಇಬ್ಬರಿಗೂ ಕೂಡ ಈ ವಿಧಿಯನ್ನು ಕರ್ಮವನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. ಇಬ್ಬರಿಗೂ ಕೂಡ ಮಾಡ್ಬೋದು, ಏನು ತಪ್ಪಿಲ್ಲ ನೋಡಿ, ಪರ್ಮಿಷನ್ ಕೊಟ್ಬಿಟ್ರು. ಈಗ ಏನಾಯ್ತು, ನಾವು ಮನೆಯಲ್ಲಿ ಈ ದಿನನಿತ್ಯ ನಮಗೆ ಅನ್ವಯಿಸ್ಕೊಳ್ಳೋಣ. ಯಾವುದೋ ಒಂದು ಪೂಜೆ ಮಾಡಿದ್ವಿ, ಹೋಮ ಮಾಡಿದ್ವಿ, ಏನೋ ಮಾಡಿದ್ವಿ, ಅಥವಾ ಯಾವುದೋ ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ವಿ, ಅಲ್ಲಿ ಬರತಕ್ಕಂತಹ ಸತ್ಯನಾರಾಯಣನ ಗುಣಗಳು, ಧರ್ಮಗಳು, ಮತ್ತೆ ಅವಳು ಏನೇನು ಆರೋಪ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ನೋಡ್ರಿ ಮಂತ್ರ ಹೇಳ್ತಾ ಇದ್ದಾರೆ ಪುರೋಹಿತರು. ನನಗೆ ಅರ್ಥವೇ ಆಗ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ, ಯಾತಕ್ರಿ ಬೇಕು ಅರ್ಥ ಇಲ್ಲ, ಹಾಗಿಲ್ಲ, ಏನು ಗೊತ್ತಿಲ್ಲ ಅಂತಂದರೂ ಕೂಡ ಆ ಸತ್ಯನಾರಾಯಣ ವ್ರತ ಎಂಬ ಕರ್ಮವನ್ನ ಇವನಿಗೂ ಕೂಡ ವಿಧಾನ ಮಾಡಿದ್ದ, ಇವನು ಮಾಡಬಹುದು. ಮತ್ತು ಇನ್ನೊಬ್ಬ ಇದ್ದಾನೆ ಶಾಸ್ತ್ರವೇತ್ತ, ಪ್ರತಿಯೊಂದು ಗೊತ್ತಿದೆ, ಆ ಒಂದು ಮಂತ್ರದಲ್ಲಿ ಸತ್ಯನಾರಾಯಣನ ಬಗ್ಗೆ, ನಾರಾಯಣನ ಬಗ್ಗೆ ಏನೇನು ಹೇಳ್ತಾರೋ ಎಲ್ಲ ಅರ್ಥ ಗೊತ್ತಿವನಿಗೆ. ವೇದ ವಿದ್ವಾಂಸ ಇವನು ಎಲ್ಲ ಗೊತ್ತು, ಅವನು ಮಾಡ್ತಾನೆ, ಇವನು ಮಾಡ್ತಾನೆ. ಇವನು ಮಾಡಬಾರದು ಅಂತಿಲ್ಲ. ಹೀಗಾಗಿ ನಮಗೆಲ್ಲ ಸ್ವಲ್ಪ ಈ ನಿರಾಳ ಆಯ್ತು ಇವಾಗ. ಯಾಕೆಂದ್ರೆ ಏನು ಗೊತ್ತಿಲ್ಲ, ಯಾಕಂದ್ರಿ ಪುರೋಹಿತರಿಗೆ ಗೊತ್ತಿಲ್ಲ, ಪುರೋಹಿತರು ಹೇಳ್ತಾರೆ ಮಂತ್ರ, ನಮಗೇನು ಗೊತ್ತಾಗೋದ್ರ ಪರವಾಗಿಲ್ಲ, ಅವ್ರು ಹೇಳ್ದಂಗೆ ಮಾಡಪ್ಪ. ಅವನು ಎಲ್ಲ ಗೊತ್ತಿದೆ, ಅವನು ಮಾಡ್ತಾನೆ. ಆದರೆ ಇಬ್ಬರಿಗೂ ಕೂಡ ಫಲವನ್ನು ಬೇರೆ ಬೇರೆಯಾಗಿ ಹೇಳಿದೆ. ಅದನ್ನು ಮುಂದೆ ಹೇಳ್ತಾರೆ, ನೋಡೋಣ. ಅಲ್ಲಿಂದ ನಮಗೆ ಸ್ವಲ್ಪ ಈಗ ನೆಮ್ಮದಿ ಆಯ್ತು. ಇವಾಗ ನಮ್ಗೇನು ಗೊತ್ತಿಲ್ಲ, ಯಾಕಂದ್ರಿ ಏನು ಗೊತ್ತಿಲ್ಲದೆ ಮಾಡಿದ್ರೆ ಏನೂ ಪ್ರಯೋಜನವಿಲ್ಲ, ಫಲವಿಲ್ಲ ಅಂತಾರೆ. ಅಂದ್ರು ಹಾಗಿಲ್ಲ ನೋಡಿ, ಪರ್ಮಿಷನ್ ಕೊಡ್ಬಿಡಿದ್ದಾರೆ. ಫಲ ಏನು ಅಂತಂದ್ರೆ ಮುಂದೆ ಹೇಳ್ತಾರೆ, ನೋಡೋಣ. ತೇನ ಉಭವ ಕೂಡ ಇದು ಇತಿ ಅವಿದುಷೋಪಿ ಕ್ರಿಯಾಭ್ಯನುಜ್ಞಾನಾತ್ ಇತಿ ಅವಿದುಷೋಪಿ. ಅವಿದುಷೋಪಿ ಇದೇನು? ಆ ಗುಣ ಧರ್ಮ ಯಾವುದು ಗೊತ್ತಿಲ್ಲ, ಉಪಾಸಕನಲ್ಲ ಅವನು, ಸುಮ್ಮನೆ ಏನೋ ಬಂದು ಪೂಜೆ ಮಾಡ್ತಾ ಇದ್ದಾನಷ್ಟೇನೆ. ಪುರೋಹಿತ ಹೇಳ್ತಾ ಇದ್ದಾನೆ, ಎಲ್ಲ ಜೀವನ ಏನೋ ಮಾಡ್ತಾ ಇದ್ದಾನಷ್ಟೆ, ಏನೂ ಗೊತ್ತಿಲ್ಲ. ಇವನಿಗೂ ಕೂಡ ಆ ಕರ್ಮವನ್ನು ವಿಧಾನ ಮಾಡಿದ್ದಾರೆ. ಗಣಪತಿ ಪೂಜೆ, ಗಣಪತಿಯ ಸ್ವರೂಪ ತಿಳಿಯದೆ ಮಾಡಿದ್ರು ಒಂದೇ, ತಿಳಿದು ಮಾಡಿದ್ರು ಒಂದೇ. ತಿಳಿದು ಮಾಡಿದವನಿಗೆ ಬೇರೆ ಫಲ, ತಿಳಿಯದೆ ಮಾಡಿದವನಿಗೆ ಇನ್ನೊಂದು ಫಲ ಅಷ್ಟೆ. ಅದನ್ನ ಹೇಳ್ತಾರೆ, ಮುಂದೆ ನೋಡೋಣ. ಇದಕ್ಕೆ ಈ ಒಂದು ದೃಷ್ಟಾಂತವನ್ನು ಕೊಡ್ತಾರೆ, ಈ ಛಾಂದೋಗ್ಯ ಇರತಕ್ಕಂಥ ದೃಷ್ಟಾಂತವನ್ನು. ಶಂಕರ ಭಗವತ್ಪಾದರು ಇವ ನಾವು ನೋಡಿದ್ವಲ್ಲ, ಇದರಲ್ಲಿ ಯಾರನ್ನ ಏನಾದರೂ ನಿಂದನೆ ಆಗಲಿ ಅದಾಗಲಿ, ಇಲ್ಲ ರೀ ಇವನಿಗಿದು ಸರಿ ಇಲ್ಲ, ಇವನು ಮಾಡಬಾರದು ಎಲ್ಲಾರು ಹೇಳಿದ್ದಾರ? ಉಪನಿಷತ್ತು ಹೇಳಿದೆ, ಶಂಕರ ಭಗವತ್ಪಾದರೆ ಸ್ವತಂತ್ರವಾಗಿ ಹೇಳಿಲ್ಲ. ಆದರೂ ಕೂಡ ಇದನ್ನು ನೋಡಿ, ಈ ಭಾಷ್ಯ ಬರೆದು ಬೆಳಕಿಗೆ ತಂದವರು ಯಾರು? ಭಗವತ್ಪಾದ ಶಂಕರ್, ಹೌದ್ ತಾನೆ? ನೋಡಿ, ಏನು ಇಲ್ಲ, ವಿದ್ವಾಂಸ ಅವಿದ್ವಾಂಸ ಇಬ್ಬರಿಗೂ ಕೂಡ ಕರ್ಮವನ್ನು ವಿಧಾನ ಮಾಡಿದ್ದಾರೆ. ನೀವು ಅವಿದ್ವಾಂಸರಾಗಿದ್ದರೂ ಪರವಾಗಿಲ್ಲ,
ಯಾವತ್ತೋ ಒಂದಿನ ನೀವು ಕೂಡ ವಿದ್ವಾಂಸರಾಗ್ತೀರಾ, ಫಲ ಬರುತ್ಬಿಡಿ. ಆದರೂ ಕೂಡ ಕರ್ಮವನ್ನು ಹೇಳಿದ್ದಾರೆ, ಫಲ ಬಂದೇ ಬರುತ್ತೆ, ಮಾಡಿ. ಯಾವತ್ತಿಗೂ ಕೂಡ ಬಿಡಬಾರದು ಅಂತ ಒಂದು ಇವೆಲ್ಲ ಒಂದು ಲೌಕಿಕವಾಗಿ ನಾವು ಇದನ್ನ ಹೊಂದಿಸ್ಕೋಬಹುದು ಅಷ್ಟೆ. ಮತ್ತೆ ಪ್ರಸ್ತವಾದಿ ದೇವತಾ ವಿಜ್ಞಾನ ವಿಹೀನಾನಾಮಪಿ ಪ್ರಸ್ತೋತ್ರಾದೀನಾಂ ಯಾಜನಾಧ್ಯವಸಾನ ದರ್ಶನಾತ್. ಇವಾಗ ಇಲ್ಲಿ ಒಂದು ದೃಷ್ಟಾಂತವನ್ನ ಕೊಡೋಕು ಶುರು ಮಾಡಿದ್ರು ಭಗವತ್ಪಾದ ಶಂಕರ್. ನೋಡಿ, ಛಾಂದೋಗ್ಯದಲ್ಲಿ ಒಂದು ದೃಷ್ಟಾಂತ ಇದೆ, ಅದನ್ನು ನಾವು ನೋಡೋಣ. ಏನ್ ದೃಷ್ಟಾಂತ ಅಂದ್ರೆ ಪ್ರಸ್ತಾವವೇ ಮೊದಲಾದ. ಪ್ರಸ್ತಾವ ಅಂದ್ರೇನು? ಪ್ರಸ್ತಾವ ಅದೆಲ್ಲ ಸಾಮವೇದದಲ್ಲಿ ಬರ್ತಕ್ಕಂಥ ಒಂದು ಟೆಕ್ನಿಕಲ್ ವರ್ಡ್ಸ್ ಅಂತಕ್ಕಂಥ ಪ್ರಸ್ತಾವ, ಮತ್ತೆ ಉದ್ಗಾನ, ಮತ್ತೆ ಪ್ರತಿಹರಣ ಅಂತ ಇವೆಲ್ಲ ಒಂದು. ಇದನ್ನ ಪ್ರಸ್ತಾವ ದೇವತೆ, ಈ ಒಂದು ಪ್ರಸ್ತಾವವೇ ಮೊದಲಾದ ದೇವತೆಯ ವಿಜ್ಞಾನ ವಿಹೀನಾನ, ಆ ದೇವತೆಯ ಒಂದು ಉಪಾಸನೆ ಅಂತ ಇದೆಯಲ್ಲ, ಅದನ್ನ ಉಪಾಸನಾ ರೂಪದಿಂದ ಮಾಡದ ಅವನಿಗೂ ಕೂಡ, ಯಾರವನಿಗೆ? ಅವನು ಪ್ರಸ್ತೋತೃ, ಏನೋ ಹೇಳ್ತಾ ಇದ್ದಾನೆ, ಅವನು ಮಾಡಿಸ್ತಾ ಇದ್ದಾನೆ. ಅವನಿಗೆ ಆ ಒಂದು ಪ್ರಸ್ತಾವ ದೇವತೆಯ ಸ್ವರೂಪ ಗೊತ್ತಿಲ್ಲದೆ ಹೋದರೂ ಕೂಡ ಅವನು ಮಾಡಿಸಬಹುದು, ಆ ಕರ್ಮವನ್ನು ಮಾಡಿಸಬಹುದು ಎಂಬುದಾಗಿ ಯಾಜನ ಅಧ್ಯವಸಾನ ದರ್ಶನ. ಏನು? ಇವನು ಯಾಗವನ್ನು ಮಾಡಿಸಬಹುದು ಎಂಬುದಾಗಿ ನಿಶ್ಚಯ ಮಾಡಿ ಹೇಳಿರುವುದು ಶ್ರುತಿಗಳಲ್ಲಿ ಕಂಡುಬರುತ್ತದೆ. ಏನಪ್ಪ ಮಾಡಿಸ್ತಾ ಇದ್ದಾನೆ, ಅವನಿಗೆ ಗೊತ್ತಿದ್ದರು ಮಾಡಿಸ್ಬೋದು ಅಂತಂತೇನೋ ಹೇಳ್ತಾ ಇದ್ರ ನೀವು. ಇದು ಕೆಲ ದೃಷ್ಟಾಂತ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಡ್ತಾರೆ. ಏನು ಈ ದೃಷ್ಟಾಂತ ಕೊಡ್ತಾರೆ? ಪ್ರಸ್ತೋತರ್ಯ ದೇವತಾ ಪ್ರಸ್ತಾವಮನ್ವಾಯತ್ತ ತಾಂಚೇದ ವಿದ್ವಾನ್ ಪ್ರಸ್ತೋಷ್ಯಸಿ ಅಂತ ಹೇಳಿದ್ದಾರೆ. ಈ ಪ್ರಸ್ತೋತರ್ಯ ದೇವತಾ ಪ್ರಸ್ತಾವಮನ್ವಾಯತ್ತ ಅಂದ್ರೆ ಯಾವ ಒಂದು ದೇವತೆಯು, ಪ್ರಸ್ತಾವ ದೇವತೆಯು ಆ ಪ್ರಸ್ತಾವ ದೇವತೆಯ ಗುಣಧರ್ಮಗಳನ್ನಾಗಲಿ ಯಾವುದನ್ನಾಗಲಿ ತಿಳಿಯದೆ ಈ ಒಂದು ಕರ್ಮವನ್ನು ಮಾಡತಕ್ಕಂಥವನು ಪ್ರಸ್ತೋಷ್ಯಸಿ ಅಂದ್ರೆ ಪ್ರಸ್ತಾವ ಮಾಡುತ್ತಾನೋ. ಪ್ರಸ್ತಾವ ಅಂದ್ರೆ ಸ್ತೋತ್ರ ಅಷ್ಟೇ, ಇನ್ನೇನಿಲ್ಲ. ಒಂದು ಯಜ್ಞ, ಒಂದು ಉಪಾಸನೆಯನ್ನು ಮಾಡುವಾಗ ಏನ್ ಮಾಡ್ತಾರೆ? ಆಹ್ವಾನ ಮಾಡ್ತಾರೆ, ಕರಿಬೇಕಾದ್ರೆ ಏನ್ ಮಾಡ್ತಾರೆ? ಸುಮ್ಮನೆ ಕರೆಯಲ್ಲ. ಸ್ವಾಮಿ, ನೀವು ಅಂಥವ್ರು, ಇಂಥ ಯೋಗ್ಯತೆ ಇದೆ ಅಂತ ಅವರನ್ನ ಹೊಗಳಿ ಕರೀತಾರೆ. ಇಲ್ಲೂ ಅಷ್ಟೆ, ಆ ದೇವತೆಗಳನ್ನ ಕರಿಬೇಕಾದ್ರೆ ಅವನ್ನ ಹೊಗಳಿ ಅವನು ಸ್ತೋತ್ರ ಮಾಡಿ ಕರೀತಾರೆ. ಆ ಸ್ತೋತ್ರ ಮಾಡತಕ್ಕಂಥವನು ಅವನು ಈ ಪ್ರಸ್ತೋತೃ. ಈ ಪ್ರಸ್ತೋತ್ರ ಏನಾಗಿದ್ದಾನೆ? ಸ್ತೋತ್ರ ಮಾಡ್ತಾನೆ, ಹೇಳ್ಬಿಟ್ಟ, ಆದರೆ ಅವನಿಗೆ ಆ ಸ್ವರೂಪ ಗೊತ್ತಿಲ್ಲ. ಇವನೇನ್ ಮಾಡ್ತಾನೆ? ಪರವಾಗಿಲ್ಲ, ಇವನು ಹೇಳ್ಬೋದು, ಮಾಡಿಸ್ಬೋದು ಅಂತ ಒಂದು ಹೇಳಿದ್ದಾರೆ. ಮತ್ತೆ ತಿಳಿದವನು ಮಾಡ್ತಾನೆ, ತಿಳಿದೇ ಇದ್ದವನು ಮಾಡ್ತಾನೆ. ಪ್ರಸ್ತಾವ ದೇವತೆಯ ಸ್ವರೂಪವನ್ನ ತಿಳಿದವನು ಉಪಾಸನೆ ಅಂತ ಮಾಡ್ತಾನೆ, ತಿಳಿಯದೇ ಇದ್ದವನು ಅವನೇನು ಸಾಮಾನ್ಯವಾಗಿ ಅವನು ಕೂಡ ಆರಾಧನೆಯನ್ನು ಮಾಡ್ತಾನೆ. ಹೀಗೆ ಇಬ್ಬರೂ ಆ ಕರ್ಮವನ್ನ ಮಾಡಬಹುದು ಎಂಬುದಾಗಿ ಹೇಳಿದ್ದಾರೆ ಶ್ರುತಿಯಲ್ಲಿ ಅಂತ ಹೇಳಿದ್ರು. ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಒಂದು ಕಥೆ ಒಂದು 5 ನಿಮಿಷ ಹೇಳ್ಬಿಡ್ತೀನಿ. ಯಾಕಂದ್ರೆ ಈಗ ಗೊತ್ತಾಗಬೇಕಲ್ಲ, ಇದು ಮುಂದೆ ಒಂದು 3-4 ಮಂತ್ರ ಬರುತ್ತೆ, ಎಲ್ಲಿ ಹೇಗೆ ಗೊತ್ತಾಗಬೇಕಲ್ಲ. ನೋಡಿ, ಒಂದು ದೇಶ, ಅದು ಕುರು ಪಾಂಚಾಲ ಅಂತಕ್ಕಂಥ ಸಮೀಪದ ಇರತಕ್ಕಂಥ ಒಂದು ದೇಶ. ಯಾಕೆ ನೋಡಿ, ಸಾಮಾನ್ಯವಾಗಿ ಈ ಉಪನಿಷತ್ತಿನಲ್ಲಿ ಎಲ್ಲಾದರೂ ವಾದ ಮಾಡಬೇಕು, ವಿಚಾರ ಮಾಡಬೇಕು ಅಂತಕ್ಕಂಥ ಸಂದರ್ಭ ಬಂದಾಗ ಕುರು ಪಂಚಾಲರು ಇವ್ರನ್ನೇ ತಗೋತಾರೆ. ಕುರು ದೇಶದವರು ಮತ್ತೆ ಪಂಚಾಲ ದೇಶದವರು, ಪಾಂಚಾಲರು ಇವ್ರನ್ನೇ ತಗೋತಾರೆ. ಯಾಕೆ
ಅಂತಂದ್ರೆ ಆಗ ಉಪನಿಷತ್ತಿನ ಕಾಲದಲ್ಲಿ ಆ ಕುರು ಪಾಂಚಾಲ ಅಂತಕ್ಕಂಥ ಇವತ್ತು ಯಾವುದೋ ಅದಕ್ಕೊಂದು ಹೆಸರು ಮಧ್ಯಪ್ರದೇಶದಲ್ಲಿ ಇದೆಯಂತೆ. ಅದೊಂದು ದೊಡ್ಡ ರಾಜ್ಯ. ಅದು ನಮ್ಮ ಕರ್ನಾಟಕ ಇದ್ದಾಗ ಅದೊಂದು ರಾಜ್ಯ. ಅಲ್ಲಿ ಅತ್ಯಂತ ಶ್ರೇಷ್ಠರಾದ ವಿದ್ವಾಂಸರಿದ್ರಂತೆ. ಆವಾಗ ಎಲ್ಲವನ್ನೂ ತಿಳಿದವರು. ಈಗ ಕಾಶಿಲಿದ್ರಂತೆ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿದ್ರಂತ. ಹಾಗಾಗಿ ಒಬ್ಬ ಪಂಡಿತ, ಒಬ್ಬ ವಿದ್ವಾಂಸ ಕುರು ಪಂಚಾಲ ದೇಶಕ್ಕೆ ಹೋಗಿ ವಾದ ಮಾಡಿ ಅಲ್ಲಿ ವಿದ್ವಾಂಸರನ್ನ ಜೊತೆ ವಾದ ಮಾಡ್ದ ಅಂದ್ರೆ ಅವನ ಘನತೆನೇ ಬೇರೆ. ಅವನು ಗೆಲ್ಲಿ ಸೋಲ್ಲಿ ವಾದದಲ್ಲಿ ಅದು ಬೇರೆ ವಿಚಾರ ಅಲ್ಲ. ಅಲ್ಲಿ ಹೋಗಿ ಅವರ ಜೊತೆ ವಾದ ಮಾಡಿದಾನೆ, ಅವ್ರ ಜೊತೆ ಕೂತ್ಕೊಳ್ಳೋದಕ್ಕೆ ಇವರ ಅರ್ಹತೆ ಬಂದಿದೆ ಅಂದ್ರೆ ಅದೇ ಬಹಳ ದೊಡ್ಡ ವಿಷಯವಾಗಿತ್ತು ಅವಾಗ. ಅಂಥದ್ದು. ಹಾಗೆ ಅಲ್ಲಿ 3 ಜನ ಇದ್ರು ವಿದ್ವಾಂಸರು. ಒಬ್ರು ಶಾಲಾವತ್ಯ ಅಂತ, ಅವನು ಶಿಲಕ ಶಾಲಾವತ್ಯ. ಇನ್ನೊಬ್ಬನು ದಾಲ್ಭ್ಯ ಅಂತ, ಶೈಕಿತಾಯನ ದಾಲ್ಭ್ಯ ಅಂತ. ಇನ್ನೊಬ್ಬ ಪ್ರವಾಹಣ ಜೈವಲಿ. 3 ಜನ ಇದ್ರು ವಿದ್ವಾಂಸರು. ಅವರು ಈ ಉದ್ಗೀತ ವಿದ್ಯೆಯಲ್ಲಿ ಅತ್ಯಂತ ನಿಪುಣರಾಗಿದ್ದರು, ಶ್ರೇಷ್ಠರಾಗಿದ್ದರು ಉದ್ಗೀತ ವಿದ್ಯೆಯಲ್ಲಿ. ಅಲ್ಲಿ ಶಂಕರಾಚಾರ್ಯ ಬರೀತಾರೆ ಒಂದು ಮಾತು ನೋಡಿ, ಅವರೇ ಬರೀತಾರೆ, ಇವರು ಅತ್ಯಂತ ಶ್ರೇಷ್ಠ ವಿದ್ವಾಂಸರು, ಎಲ್ಲ ತಿಳ್ಕೊಂಡಿದ್ರು ಅಂತ ಬರೆದು, ಇಲ್ಲಿ ಅತ್ಯಂತ ಶ್ರೇಷ್ಠ ವಿದ್ವಾಂಸರು ಎಂದು ನಾವು ಹೇಳಿದಾಗ ಇವರು 3 ಜನನ್ನ ಬಿಟ್ಟರೆ ಇನ್ಯಾರೂ ಕೂಡ ಶ್ರೇಷ್ಠರಾದ ವಿದ್ವಾಂಸರಿಲ್ಲ ಎಂಬುದಾಗಿ ಅರ್ಥವಲ್ಲ. ಇನ್ನೂ ಕೂಡ ಶ್ರೇಷ್ಠರಾದ ವಿದ್ವಾಂಸರು ಇದ್ದಾರೆ ಅಂತ ಹೇಳಿ 3-4 ಜನ ಹೆಸರು ಹೇಳ್ತಾರಲ್ಲಿ. ಹೇಳಿಬಿಟ್ಟು ಯಾತಕ್ಕೆ ನಾವಿಲ್ಲಿ ಹೇಳ್ತಾ ಇದ್ದೀವಿ ಅತ್ಯಂತ ಶ್ರೇಷ್ಠವಾದ ಆ ಪ್ರಕರಣ, ಆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀವಿ ಅಷ್ಟೇ. ಇವರೂ ಕೂಡ ವಿದ್ವಾಂಸರೇ, ಹೀಗಾಗಿ ಹೇಳ್ತಾ ಇದ್ದೇವೆ ಅಂತ ಹೇಳಿ 3 ಜನ ಇದ್ರು. ಅವರೇನು ಮಾಡಿದ್ರು, ಈ ಉದ್ಗೀತ ವಿದ್ಯೆಯನ್ನ ಕುರಿತು ವಿಚಾರ ಮಾಡೋಣ ಅಂತ ಹೇಳಿ. ಯಾತಕ್ಕೆ ಅಂದ್ರೆ ವಿಚಾರ ಮಾಡುವುದರಿಂದ, ವಿಚಾರ ಮಾಡಿದ್ರು ಕೂಡ ಯಾರೊಡನೆ ವಿಚಾರ ಮಾಡಬೇಕು ಅದನ್ನು ಹೇಳಿಬಿಟ್ಟೆ ಶಂಕರ ಭಗವತ್. ಅಲ್ಲಿ ವಿಚಾರ ಮಾಡುವುದರ ಮೂಲಕ ನಾವು ವಿಚಾರ ಮಾಡಬೇಕು. ಯಾರ ಹತ್ರ ವಿಚಾರ ಮಾಡಬೇಕು ಅದು ಬಹಳ ಮುಖ್ಯ. ಯಾರನ್ನ? ತದ್ವಿದ್ಯರೊಡನೆ. ತದ್ವಿದ್ಯರು ಅಂತಂದ್ರೆ ಏನು? ಯಾರು ಅದನ್ನ ನಾ ಹೇಳ್ತೀನಿ, ಯಾರು ಅದನ್ನು ಬಲ್ಲವರಾಗಿರ್ತಾರೋ ಅವ್ರ ಜೊತೆ ವಾದ ಮಾಡ್ಬೇಕು, ವಿಚಾರ ಮಾಡ್ಬೇಕು. ನಾವು ಏನು ಗೊತ್ತಿದೆ ಹತ್ರ ವಿಚಾರ ಮಾಡ್ಬಿಟ್ಟು ನೋಡ್ರಿ ನಾನೇ ಶ್ರೇಷ್ಠ ಅನ್ಕೊಂಡ್ಬಿಟ್ರೆ ಆಗೋದಿಲ್ಲ. ಗೊತ್ತಿರೋ ಅದ್ರ ವಿಚಾರ. ಹೀಗೆ ಅವರೆಲ್ಲರೂ ಕೂಡ ಅತ್ಯಂತ ಶ್ರೇಷ್ಠ ವಿದ್ವಾಂಸರು. ಒಬ್ರಿಗೊಬ್ರು ವಿಚಾರ ಮಾಡಿದ್ರು. ವಿಚಾರ ಮಾಡಿದಾಗ ಅಲ್ಲಿ ಈ ಒಂದು ಉದ್ಗೀತ ವಿದ್ಯೆಯನ್ನು ಕುರಿತು ವಿಚಾರ ಮಾಡ್ತಾ ಇದ್ದು ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಇವನು ಹೇಳಿದ್ದನ್ನ ಅವನು ಒಪ್ಪಲಿಲ್ಲ, ಅವನು ಹೇಳಿದ್ದನ್ನ ಇವನು ಒಪ್ಪಲಿಲ್ಲ. ದಾಲ್ಭ್ಯ ಹೇಳಿದ್ದು ಈ ವಿಚಾರ ಮಾಡ್ತಾ ಇದ್ರು. ಅಲ್ಲಿ ಏನಾಯ್ತು, ವಿಚಾರವನ್ನು ಮಾಡ್ತಾ ಇದ್ದಾಗ ಸರಿ ಯಾವುದೋ ಒಂದು ನಿರ್ಣಯಕ್ಕೆ ಬಂದರು. ಯಾರು ಬಂದಿದ್ದು? ಪ್ರವಾಹಣ ಜೈವಲಿ. ಪೂರ್ತಿಯಾಗಿ ಟೈಮ್ ಆಯ್ತು. ಪ್ರವಾಹಣ ಜೈವಲಿ ಓಹೋ ಇವನು ಸಿದ್ಧಾಂತ ಸರಿಗಿದೆಯಪ್ಪ ಅಂತ ಒಪ್ಕೊಂಡ್ರು. ಅದೇನೋ ಅದು ಅಂತ 2 ವಿಚಾರ ನಾನು ಹೇಳ್ತೀನಿ. ಒಪ್ಕೊಂಡ್ರು. ಅದು ಒಂದಾಯ್ತು. ಅಲ್ಲಿಗೆ ಆ ಸೀನ್ ಯಾವುದು ದೃಶ್ಯ ಇದೆಯಲ್ಲ ಅದನ್ನ ಚೇಂಜ್ ಮಾಡಿದ್ರು. ದೃಶ್ಯನ ಚೇಂಜ್ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ದೇಶ ರಾಜ್ಯ ಇತ್ತು. ಅಲ್ಲಿ ಅತ್ಯಂತ ಬರಗಾಲ ಬಂದ್ಬಿಡ್ತು. ಆ ಬರಗಾಲ ಬಂತು, ಏನು ತಿನ್ನೋಕೆ ಇಲ್ಲ, ಅನ್ನ ಇಲ್ಲ, ನೀರಿಲ್ಲ, ಏನಿಲ್ಲ, ತುಂಬಾ ಕಷ್ಟ ಆಗೋಯ್ತು. ಹಸಿವಿನಿಂದ ಸಾಯ್ತಾ ಇದ್ದಾರೆ ಜನಗಳು. ಅಲ್ಲಿ ಒಬ್ಬ ಘನ ವಿದ್ವಾಂಸ ಉಷಸ್ತಿ ಚಾಕ್ರಾಯಣ ಅಂತಂದ. ಎಲ್ಲ ನೋಡಿ ಹೆಸರು ಕೇಳಿದ್ರೆ ಒಂಥರ ಏನೋ ಗೌರವ ನಮಗೆ. ಶಿಲಕ ಶಾಲಾವತ್ಯ ಶೈಕಿತ ದಾಲ್ಭ್ಯ ಪ್ರವಾಹಣ ಜೈವಲಿ ಮತ್ತೆ ಈ ಉಷಸ್ತ ಚಾಕ್ರಾಯಣ ಏನು ಇವರು ಆಯ್ತು. ಅವನು ಇದ್ದ ತುಂಬಾ ದರಿದ್ರಾವಸ್ಥೆ, ಜೊತೆ ಬರಗಾಲ ಬೇರೆ, ಏನು ತಿನ್ನೋದಕ್ಕಿಲ್ಲ. ಅವನ ಹೆಂಡತಿ ಇನ್ನೂ
ಯುವತಿ ಅಲ್ಲ, ಅವಳು ಬಾಲೆ. ಅವಾಗಿನ ಕಾಲದ ಮಾತವೆಲ್ಲ. ಅವಳು ಇದ್ಲು ಮನೆಯಲ್ಲಿ, ತಿನ್ನೋದಕ್ಕಿಲ್ಲ, ಏನು ಮಾಡ್ತಾ ಇಲ್ಲ, ಹಾಗೆ ಎಲ್ಲಾರು ಏನಾದ್ರು ಸಿಕ್ಕುತ್ತೇನೋ ಅಂತ ಹೋಗ್ತಾ ಇದ್ದ. ಅಲ್ಲಿ ಒಬ್ಬ ಆನೆ, ಆ ಆನೆಯನ್ನು ನೋಡ್ಕೊಳ್ತಾ ಇರ್ತಕ್ಕ ಮಾವಟಿಗ ಇದ್ದ. ಆ ಮಾವಟಿಗ ಏನು ಮಾಡ್ತಾ ಇದ್ದ, ಒಂದಿಷ್ಟು ಹುರುಳಿನ ನೆನೆ ಹಾಕ್ಬಿಟ್ಟೇನೋ ಮಾವಟ ಬೇಯಿಸ್ಕೊಂಡೆ ತಿಂತಾ ಇದ್ದ. ಅವನು ಎಂಜಲ್ ಮಾಡಿಕೊಂಡು ಅದೇ ಪಾತ್ರೆ ತಿಂತಾ ಇದ್ದ. ಅವ್ನು ಸ್ವಲ್ಪ ಇತ್ತು. ಇವನು ಹೋದ, ಅಪ್ಪ ನನಗೆ ತುಂಬ ಹಸಿವಾಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ, ನಡೆಯೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಚಿಕ್ಕವಳು ನನ್ನ ಹೆಂಡತಿ ಇದ್ದಾಳೆ, ಅವಳಿಗೂ ಕೂಡ ತಿನ್ನೋಕೇನಿಲ್ಲ, ಏನೋ ಸ್ವಲ್ಪ ಕೊಡಪ್ಪ ಅಂತಂತ. ಅವನು ಹೇಳ್ದ, ನೋಡಪ್ಪ, ನಾನು ತಿಂತಾ ಇರೋದು ಈ ಹಸಿ ಹುರುಳಿ ನೆನೆಸಿದ್ದು, ಇದನ್ನು ನಾನು ತಿಂದುಬಿಟ್ಟು ಎಂಜಲ್ ಮಾಡಿಬಿಟ್ಟಿದ್ದೀನಿ. ನಿನಗೆ ಪರವಾಗಿಲ್ಲ, ನಿನಗೆ ಬೇಕಾದರೆ ಸ್ವಲ್ಪ ಕೊಡ್ತೇನೆ, ನೀನು ಬೇಕಾದ್ರೆ ಸ್ವಲ್ಪ ತಗೋಬೋದು ಅಂತ ಹೇಳ್ದ. ಇವನು ಏನು ಹೇಳಿದ್ದ, ಅವನು ನಾನು ಎಂಜಲ್ ಮಾಡಿಬಿಟ್ಟಿದ್ದೇನಪ್ಪ, ನನಗೆ ಉಚ್ಚಿಷ್ಟ ಇದು ಅಂತ ಹೇಳಿದ್ದ. ಇವನು ಆದರೂ ಕೊಡು, ನನಗೆ ಹಸಿವು ತಡೆಯೋಕ್ಕಾಗ್ತಾ ಇಲ್ಲ, ಸತ್ತೋಗ್ಬಿಡ್ತೇನೆ ನಾನು ಅಂತ ಹೇಳಿ ಅವನು ಕೊಟ್ಟದ್ದನ್ನು ತಗೊಂಡು ಸ್ವಲ್ಪ ಏನೋ ಒಂದು ಬಾಕ್ಸ್ ಏನೋ ಕೊಟ್ಟ. ಅದನ್ನು ತಗೊಂಡು ಸೀದಾ ಮನೆಗೆ ಬರ್ತಾನೆ. ಆ ಮನೆಗೆ ಬರುವಾಗ ಇವರು ಅಲ್ಲಿ ಏನು ಮಾಡ್ತಾನೆ ಮಾವಟಿಗ, ಅವನು ಅಲ್ಲಪ್ಪ ಇದನ್ನು ತೊಗೊಂಡ್ಬಿಟ್ಟಿಯಲ್ಲ ಹುರುಳಿ ತಿಂದ ಮೇಲೆ ನೀರು ಕುಡಿಬೇಕಪ್ಪ, ಇಲ್ಲಿ ನೀರು ಇಲ್ಲ, ಬರಗಾಲ, ನೀರು ಇಲ್ವಲ್ಲ, ಸ್ವಲ್ಪ ನೀರು ತಗೋ ಅಂತಂದ. ನೀರನ್ನೇ ಹೌದು, ನೀರನ್ನು ಕೂಡ ನಾನು ಕುಡಿದು ಬಿಟ್ಟಿರೋ ನೀರೇ ಅದು ಅಂತಂದ. ಆಗ ಇವನು ಹೇಳ್ತಾನೆ, ಇಲ್ಲ ಇಲ್ಲ, ನಾನು ನೀರನ್ನು ಮುಟ್ಟೋದಿಲ್ಲ. ಯಾಕೆ? ನಿನ್ನ ಎಂಜಲದು ಹುಚ್ಚಿಷ್ಟ. ಅಯ್ಯೋ ಪುಣ್ಯಾತ್ಮ, ಹುರುಳಿ ಎಂಜಲಾಗಿತ್ತು, ಅದನ್ನೇ ತಗೊಂಡಿದ್ದಾನೆ. ಈ ನೀರನ್ನು ಕೊಡೋಕೆ ಹೋದ್ರೆ ಬೇಡ ಅಂತಂದಲ್ಲ, ಎಂಜಲಾಗಿದೆ ಅಂತಲ್ಲ, ಇವನಿಯಂತಹ ಮೂರ್ಖ ಇವನು ಅಂತ ಹೇಳ್ತಾನೆ. ಆಗ ಅಲ್ಲಿ ಒಂದು ಮಾತು ಹೇಳಿದ್ದಾರೆ, ಇದು ಉಪನಿಷತ್ತು ಅದು ಕೊಟ್ಟಿರ್ತಕ್ಕಂಥದ್ದು. ಸರ್ವ, ಇಲ್ಲಿ ಸೂತ್ರದ್ರ ಮುಂದೆ ಸರ್ವಾನ್ನಾನುಮತಿಶ್ಚ ಪ್ರಾಣಾತೇ ತದ್ದರ್ಶನಾತ್ ಅಂತ ಒಂದು ಸೂತ್ರ, ಅದರಲ್ಲೂ ಇದು ವಿಚಾರ ಮಾಡಿದ್ದಾರೆ. ಏನು ಅಂತಂದರೆ, ಪ್ರಾಣ ಹೋಗಿಬಿಡುತ್ತೆ ಇನ್ನೇನು ಅಂತ ಆದಾಗ ಆ ಪ್ರಾಣದ ರಕ್ಷಣೆಗೋಸ್ಕರ ಆ ಕುಲಾಯ ಅದು ಶರೀರ, ಆ ರಕ್ಷಣೆಗೋಸ್ಕರ ಶರೀರದಲ್ಲೇ ಇರಬೇಕು ಪ್ರಾಣ, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವನೇನು ಮಾಡಬೇಕು ಅಂದರೆ, ಏನಾದರೂ ಸಿಕ್ಕಲಿ ಆ ಟೈಮಿಗೆ ಆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಎಜ್ಜರಾದರೂ ಆಗಿರ್ಬೋದು, ಚಿತ್ತ ಏನು ಬೇಕಾದ್ರೂ ಆಗಿರ್ಬೋದು, ತಿನ್ನಬಾರದ್ದೇ ಆಗಿರ್ಬೋದು, ತಿಂದು ಬಿಡಬೇಕು, ಪರ್ಮಿಷನ್ ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಒಂದು ಸ್ವಲ್ಪ ತಿಂದ, ಸ್ವಲ್ಪ ಉಳಿತಪ್ಪ ಪ್ರಾಣ ಅಂದ, ಆಮೇಲಿಂದ ತಿನ್ನಬಾರ್ದು, ಎಂಜಲನ್ನು ತಿನ್ನಬಾರ್ದು. ಯಾಕೆ? ಅದಕ್ಕೋಸ್ಕರ ಇವನು ಆ ಒಂದು ನೀರು ಕುಡಿಯೋಲ್ಲ. ನೋಡಪ್ಪ, ನನ್ನ ಪ್ರಾಣ ರಕ್ಷಣೆಗೆ ಸಾಕು ಹುರುಳಿ, ನನ್ನ ಪ್ರಾಣ ರಕ್ಷಣೆ ಆಯಿತು, ಇನ್ನು ನೀರಿನ ಅವಶ್ಯಕತೆ ಎಂಜಲಾಗಿದೆ, ಅದು ಕುಡಿಯಲ್ಲ. ಪ್ರಾಣ ಹೋಗ್ತಾ ಇತ್ತು, ಅದು ಕುಡಿದೆ ಇರಲಿ. ತಗೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಏನು ಮಾಡ್ತಾನೆ, ಇವನ ಹೆಂಡತಿಗೆ, ನೋಡು ಸ್ವಲ್ಪ ಹುರುಳಿ ತಂದಿದ್ದೀನಿ, ನಾನು ಸ್ವಲ್ಪ ತಗೋತೀನಿ, ನೀನು ಸ್ವಲ್ಪ ತಿನ್ನು ಅಂತ. ಇವಳು ಏನು ಮಾಡ್ತಾಳೆ, ಹೆಂಗಸರದ ಬುದ್ಧಿ ಪಾಪ, ಆಗಿನ ಕಾಲದ ಹೆಂಗಸರು ಅತ್ಯಂತ ತನ್ನ ಗಂಡ ಅವನು ತಿನ್ನಬೇಕು, ಚೆನ್ನಾಗಿರ್ಬೇಕು ಅಂತ ಒಂದಿದು ಬಿಡಿ. ಅದಕ್ಕೇನು ಮಾಡ್ತಾಳೆ ಇವಳು, ತಾನು ಇವಳು ಕೊಟ್ಟಿದ್ದೇ ಸ್ವಲ್ಪ, ಅವನು ಸ್ವಲ್ಪ ಕೊಟ್ಟಿದ್ದಲ್ಲಿ 2 ಕಾಳು ಮಾತ್ರ ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಹಾಗೆ ಇಟ್ಬಿಡ್ತಾಳೆ. ಹಾಗೆ ಇಟ್ಬಿಟ್ಟು ಅಷ್ಟೊತ್ತಿಗೆ ಕತ್ತಲಾಗಿರುತ್ತೆ, ಇಬ್ಬರು ಮಲ್ಕೊಂಡ್ಬಿಡ್ತಾರೆ. ನಮಗೂ ಟೈಮ್ ಆಗೋಯ್ತು, ಇನ್ನು ಬೇಕಾದಷ್ಟು ಬೇರೆ ಬೇರೆ ಪಾಪ ನಿಮಗೆಲ್ಲ ಕೆಲಸ ಇರುತ್ತೆ, ಇದನ್ನು ಕಥೆ ಮುಂದುವರಿಸೋದು ನಾಳೆ ದಿವಸ. ತುಂಬ ಚೆನ್ನಾಗಿದೆ, ಇದಕ್ಕೆ ಸಂಬಂಧಪಟ್ಟಿದ್ದು ಈ ಮಂತ್ರಕ್ಕೆ. ಮುಂದೆ ಮಂತ್ರ ಬಂದಿರಾ, ಅದಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ಮಲ್ಕೊಂಡಿರಲಿ, ಅವರು ಮಲ್ಕೊಂಡಿರಲಿ. ಹುರುಳಿ ಏನು ಜ್ಞಾಪಕ ಇಟ್ಕೊಂಡಿರ್ಬೇಕಾದ್ದು, ಆ ಹುರುಳಿ, ಎಂಜಲು ಹುರುಳಿ ಇದೆಯಲ್ಲ, ಅದನ್ನು ಇವನು ಸ್ವಲ್ಪ ತಿಂತಾನೆ, ಅವಳು ತುಂಬ ಸ್ವಲ್ಪ ತಿಂದು ಇನ್ನೂ ಒಂದು ಸ್ವಲ್ಪ ನಾಳೆಗೆ ಇರಲಿ ಅಂತ ಇಟ್ಟುಬಿಡ್ತಾಳೆ. ಎಲ್ಲಿ ಅಲ್ಲಿ ಇಟ್ಬಿಡ್ತಾಳೆ. ಇಷ್ಟಕ್ಕಿದೆ, ನಾಳೆ ಏನು ಮಾಡ್ತಾರೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ